ಇದು ಪವಾಡ ಪುರುಷ ಸಿದ್ಧರಗಿರಿ. ಒಂದು ಕಾಲದಲ್ಲಿ ದಟ್ಟವಾದ ಕಾಡ ಅರಣ್ಯದಲ್ಲಿ ಬೃಹತ್ ಆಕಾರವಾದ ಒಂದು ಕೆರೆ ಇಂದು ಕೋಟಿ ಭಕ್ತರ ಭಕ್ತಿಯ ಸಂಕೇತವಾಗಿದೆ. ಎತ್ತ ಕಣ್ಣಾಡಿಸಿದತ್ತ ನೋಡು ಸಿಗುವುದು ಭಕ್ತರ ಸಮಾಗಮ. ಇದು ಪವಾಡ ಪುರುಷ ಶ್ರೀ ಮಲಕಾರಿ ಸಿದ್ದೇಶ್ವರ ದೇಗುಲ. ಹೌದು, ಪುಣ್ಯಕ್ಷೇತ್ರ ಆಲಕನೂರ ಗ್ರಾಮದ ಕೊತ್ತಲಕೆರೆ ಶ್ರೀ ಮಲಕಾರಿ ಸಿದ್ದೇಶ್ವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲಕಾರಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಇಂದು ಬೆಳಗ್ಗೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇರೂರ ಶ್ರೀ ಮಲಕಾರಿ ಸಿದ್ದೇಶ್ವರ ಹಾಗೂ ಯಲ್ಪರಟ್ಟಿ ಖೇಮಲಾಪುರ ಶ್ರೀ ಅರಣ್ಯ ಸಿದ್ದೇಶ್ವರ ಅಣ್ಣ ತಮ್ಮೂರು ಕರಿ ಕಟ್ಟುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಸತತ 2 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ದೇವರ ದರ್ಶನ ಪಡೆದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಎಂದು ಹರಕೆ ಹೊತ್ತು ಶ್ರೀ ಮಲಕಾರಿ ಸಿದ್ದೇಶ್ವರನಿಗೆ ಬೇಡಿಕೊಳ್ಳುವ ಭಕ್ತರ ವಾಡಿಕೆಯಾಗಿದೆ. ಈ ಸಂದರ್ಭದಲ್ಲಿ ಯಲ್ಪರಟ್ಟಿ ಮತ್ತು ಅಲಕನೂರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಕೊತ್ತಲಕೆರೆ ಗ್ರಾಮದ ಶ್ರೀ ಮಲಕಾರಿ ಸಿದ್ದೇಶ್ವರ ಜಾತ್ರೆ ಕಾರ್ಯಕ್ರಮ ಇವತ್ತು ಮುಂಜಾನೆ ಸರಿಯಾಗಿ 5 ಗಂಟೆಗೆ ಕರಿ ಕಟ್ಟಿ ಈ ಪಲ್ಲಕ್ಕಿ ಇಲ್ಲಿ ಬಂದು ಆಗಮಿಸವ. ಸುತ್ತಮುತ್ತಲ ಗ್ರಾಮಸ್ಥರಿಗೆ ಭಂಡಾರದ ಸ್ವಾಗತ. ಇವತ್ತು 10 ಗಂಟೆಗೆ ಡೊಳ್ಳಿನ ಸ್ಪರ್ಧೆ ಇರ್ತವೆ. ನಾಳೆಗೆ ಗಾಡಿ ಷರತ್ತು ಮತ್ತು ಕುದುರೆ ಷರತ್ತು ಅವು ಮುಗಿದ ತಕ್ಷಣ ಡೊಳ್ಳಿನ ಹಾಡು ಇರ್ತವೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಮಲಕಾರಿ ಸಿದ್ದೇಶ್ವರ ಜಾತ್ರೆಗೆ ಎಲ್ಲರೂ ದರ್ಶನ ತಗೊಂಡು ಭಂಡಾರದ ಸ್ವಾಗತ ಕೋರಬೇಕಾಗಿ ವಿನಂತಿ. ಇದು 2 ದಿನ ರೀ. ಏನೇನು ಕಾರ್ಯಕ್ರಮಗಳು? ಇವತ್ತು 10 ಗಂಟೆಗೆ ಡೊಳ್ಳಿನ ಸ್ಪರ್ಧೆ ಅದಾವೆ ರೀ. ನಾಳೆ ಗಾಡಿ ಷರತ್ತು ಮತ್ತು ಡೊಳ್ಳಿನ ಹಾಡಿನ ಇರ್ತಾವೆ. ಅದು ಮುಗಿದ ತಕ್ಷಣ ನಾಳೆ 5 ಗಂಟೆಗೆ ಕರಿಹರಿ ಕಾರ್ಯಕ್ರಮ.